ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ಕೌಶಲ್ ಟ್ರೇಡರ್ಗೆ ಸ್ವಾಗತ. ಇವತ್ತಿನ ಡೇ ಹೇಗಿತ್ತು ಅಂತ ನೋಡೋಣ. ನೋಡಿ, ನಾವು ಮೊನ್ನೆ ಶುಕ್ರವಾರ ಹೋಗ್ಬೇಕಾದ್ರೆ ನಿಮ್ಗೆ ಲೈನ್ಸ್ ಅನ್ನು ಹಾಕಿ ಕಳಿಸಿದ್ದು. ಸೋಮವಾರ ದಿವಸನೂ ಅದೇ ಝೋನ್ ಒಳಗಿತ್ತು, ಮಂಗಳವಾರನೂ ಅದೇ ಝೋನ್ ಒಳಗಿತ್ತು, ಎಲ್ಲೂ ಮೂವೇ ಆಗಿಲ್ಲ. ಸೊ ಇದು ನಿಮ್ಗೆ ಕ್ಲಿಯರ್ ಆಗಿ ಹೇಳ್ತಿತ್ತು. ನಾವು ಈಗ ಲೈನ್ಸ್ ಹಾಕಿದ್ದು ಅಷ್ಟು ಕ್ಲೀನ್ ಆಗಿ ಲಕ್ಷ್ಮಣ ರೇಖೆ ತರ ವರ್ಕ್ ಆಗುತ್ತೆ. ಸೊ ಇವತ್ತು ಅಲ್ಲಿಂದನೇ ಹೊರಟಂತಹ ಮಾರ್ಕೆಟ್ ಮಿಡ್ ಪಾಯಿಂಟ್ ಇಂದ ಒಂದು ಮೊಮೆಂಟಮ್ ಅನ್ನ ಕೊಟ್ಟು ಮತ್ತೆ ತಿರ್ಗಾ ವಾಪಸ್ ಅದೇ ಝೋನ್ ಅಲ್ಲಿ ಬಂದು ಕೂತಿದ್ದು. ಅಂದ್ರೆ ಈ ಬಾಕ್ಸ್ ಅನ್ನೋದು ಜಾಸ್ತಿ ಬೇಗ ಬ್ರೇಕ್ ಆಗಕ್ಕೆ ಕೇಳ್ತಾ ಇಲ್ಲ. ಯಾಕೆ? ಸೈಕಾಲಜಿಕಲ್ ಲೆವೆಲ್ ಕೂಡ ಹೌದು. ಓಕೆನಾ? ಅದೇ ಪ್ರಕಾರದಲ್ಲಿ ನಾವೇನ್ ಮಾಡಿದ್ವಿ, ಸಿ ನಲ್ಲೇ ಟ್ರೇಡ್ ಮಾಡಿದ್ವಿ. ಸೊ ಸಿ ನಲ್ಲಿ ಟ್ರೇಡ್ ಮಾಡಿದ್ದು ಪಾಯಿಂಟ್ಸ್ ಅನ್ನ ನಿಮ್ಗೆ ಇಲ್ಲಿ ಸ್ಕ್ರೀನ್ ಶಾಟ್ಸ್ ಅಲ್ಲಿ ಹಾಕಿದೀವಿ. ಒಂದು 26 ಬೆಳಿಗ್ಗೆ, ಒಂದು 20 ಪಾಯಿಂಟ್ ಮಧ್ಯಾಹ್ನ, ಎರಡು ಟ್ರೇಡ್ ಮಾಡ್ಕೊಂಡು ನಾವು ಇವತ್ತು ಒಳ್ಳೆ ರೀತಿಯ ಇನ್ಕಮ್ ಅನ್ನ ಮಾಡಿದೀವಿ. ಟೋಟಲ್ ಮೊನ್ನೆ ಜೂನ್ ಇಂದ ಸ್ಟಾರ್ಟ್ ಮಾಡಿದ್ದು, ಮಧ್ಯದಲ್ಲಿ 2 ರಜೆಯನ್ನ ಸೇರಿಸಿ 207 ಪಾಯಿಂಟ್ ಅನ್ನ ನಾವು ಪ್ಲಸ್ ಅಲ್ಲಿ ಇದೀವಿ. ಅಂದ್ರೆ ರೆಗ್ಯುಲರ್ ಆಗಿ ಟ್ರೇಡ್ಸ್ ಅನ್ನ ಕೊಡ್ತಾ 207, ಇವತ್ತು ಸಹ 45 ಪಾಯಿಂಟ್ ಪ್ಲಸ್ ಅಲ್ಲಿ ಇದೀವಿ. ಓಕೆನಾ? ಸೊ ಹೇಳಿದಷ್ಟೇ ಟ್ರೇಡ್ ಮಾಡಿದ್ರು ಸಹ ಪ್ರಾಫಿಟಬಲ್ ಟ್ರೇಡರ್ ಆಗಿ ನಾವು ಇವತ್ತಿನ ಡೇ ಅನ್ನ ಕಂಪ್ಲೀಟ್ ಮಾಡಿದ್ವಿ. ಓಕೆ, ಸೊ ಯಾಕೆ ಮಾರ್ಕೆಟ್ ಈ ರೀತಿ? ಸೊ ಮಾರ್ಕೆಟ್ ಅನ್ನ ಪ್ರೆಡಿಕ್ಟ್ ಮಾಡೋದು ನೀವು ಕಲ್ತಿದ್ರಿ ಅಂತ ಆದ್ರೆ ನಿಮ್ಗೆ ಮಾರ್ಕೆಟ್ ನೀವು ಹೇಳ್ದಂಗೆ ಕೇಳುತ್ತೆ, ಎಲ್ಲೂ ಹೋಗಲ್ಲ. ನಿಮ್ಮ ಒಂದು ಕ್ಲಿಯರ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಟ್ಟು ಮಾರ್ಕೆಟ್ ನಿಮಗೆ ಗೈಡ್ ಮಾಡುತ್ತೆ. ಓಕೆನಾ? ಸೊ ಅದೇ ಪ್ರಕಾರದಲ್ಲಿ ನೀವು ಮಾರ್ಕೆಟಿಗೆ ನೀವು ಯಾವ ಡೈರೆಕ್ಷನ್ ಇರಬೇಕು ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ. ಓಕೆ, ಈಗ ನಾವು ನಾಳೆ ಮಾರ್ಕೆಟ್ ಎಕ್ಸ್ಪೈರಿ ಬೇರೆ ಇದೆ, ನಾಳೆ ಮಾರ್ಕೆಟ್ ಏನಾಗ್ಬೋದು ಅನ್ನೋ ಒಂದು ಕ್ವಶನ್ ಅದ್ರಲ್ಲಿ ನೋಡಿದ್ರೆ, ಈಗ ನೋಡಿ, ಸೋಮವಾರ, ಮಂಗಳವಾರ, ಬುಧವಾರ ಮಾರ್ಕೆಟ್ ಎಲ್ಲಿದೆ? ಸೇಮ್ ಜಾಗದಲ್ಲಿದೆ. ಸೋಮವಾರದ ಓಪನಿಂಗ್ ಎಲ್ಲಿದೆ, ಬುಧವಾರದ್ದು ಕ್ಲೋಸಿಂಗ್ ಎಲ್ಲಿದೆ ನೋಡಿ, ಸೇಮ್ ಇದೆ. ಎಲ್ಲೂ ಸಹ ಚೂರಿ ಚೂರು ಬದಲಾವಣೆ ಇಲ್ಲ. ಅಂದ್ರೆ ಮಾರ್ಕೆಟ್ ಎಲ್ಲಿದೆ ಅಂದ್ರೆ ಅಲ್ಲೇ ಇದೆ. ಇದೆಲ್ಲ ಏನು? ಇದೆಲ್ಲ ಜಸ್ಟ್ ಒಂದು ಟೈಮ್ ಪಾಸ್ ಅಷ್ಟೇ. ಈ ಟೈಮ್ ಪಾಸ್, ಒಂದ್ ಸ್ವಲ್ಪ ಅಡ್ಜಸ್ಟ್ಮೆಂಟ್ಸ್, ಇದು ಮಾತ್ರ ಇರುತ್ತೆ. ಬಿಟ್ರೆ ಮಾರ್ಕೆಟಿನ ರಿಯಲ್ ಪಿಕ್ಚರ್ ಎಲ್ಲಿದೆ ಅಂದ್ರೆ ಅಲ್ಲೇ ಇದೆ. ಓಕೆನಾ? ಸೊ ಈಗ ನಾಳೆ ಏನಾಗ್ಬೋದು ಗುರುವಾರ ಅಂತ ಹೇಳಿದ್ರೆ, ಮಾರ್ಕೆಟ್ ತಿರ್ಗಾ ಈ ಝೋನ್ ಅನ್ನ ಬಿಟ್ಟು ಬಂದ್ರೆ, 25,110ರಿಂದ 144ನ ಝೋನ್ ಬಿಟ್ಟು ಬಂದ್ರೆ 250ರಿಂದ 288ನ ಝೋನ್ ವರೆಗೆ ಟಚ್ ಆಗ್ಬೋದು. ಇದು ಒಂದು ಕಂಡೀಷನ್ ನಂಬರ್ 1. ಎರಡನೇದು ಏನಾಗ್ಬೋದು, ಮಾರ್ಕೆಟ್ ಡೌನ್ ಫಾಲ್ ಏನಾರ ಬಂದ್ರೆ ಮೊನ್ನೆದು ಗ್ಯಾಪ್ ಅನ್ನ ಫಿಲ್ ಮಾಡಿ 966ರಿಂದ 25,000ವನ್ನ ಕಂಪ್ಲೀಟ್ ಮಾಡ್ಬೋದು. ಇದು 2 ಪಾಸಿಬಿಲಿಟೀಸ್ ಇರುವಂತದ್ದು ಮಾರ್ಕೆಟ್ ಅಲ್ಲಿ. ಓಕೆನಾ? ಸೊ ಸೈಕಾಲಜಿಕಲ್ ಲೆವೆಲ್ ಹೌದು. ಸೊ ಅದನ್ನ ದಾಟಿ ಬರುತ್ತಾ ಅಂತ ನೋಡ್ಬೋದು. ಬಟ್ ಒಂದೇ ಒಂದು ಪ್ರಾಬ್ಲಮ್ ಏನಿದೆ ಅಂತ ಹೇಳಿದ್ರೆ, ಈ ಟ್ರೆಂಡ್ ಲೈನ್, ಏನ್ ಟ್ರೆಂಡ್ ಲೈನು ಇದು ನೋಡಿ, ಇದು ಲೋ ಅಂಡ್ ಇದು ಇವತ್ತಿನ ಲೋ. ಇದೆರಡನ್ನ ನೀವು ಕನೆಕ್ಟ್ ಮಾಡಿ ನೋಡಿದ್ರೆ ಎಷ್ಟು ಕ್ಲೀನ್ ಆಗಿ ಮಾರ್ಕೆಟ್ ನಿಮಗೆ ಅಲ್ಲಿ ನಿಂತಿರೋದು ಕಾಣುತ್ತೆ. ಇದು ಫಸ್ಟ್ ಟಚ್, ಇದು ಸೆಕೆಂಡ್ ಟಚ್. ಸೊ ಈಗ ನಾಳೆ ಏನಾದ್ರು ಇದೇ ಝೋನ್ ಅಲ್ಲಿ ಇದ್ದು ಈ ಲೈನ್ ಟಚ್ ಆಗಿ ಮೇಲೆ ಹೊರಟ್ರೆ ಈ ಟ್ರೆಂಡ್ ಲೈನ್ ಇಂದ ನಮಗೆ ಒಳ್ಳೆ ಮೂಮೆಂಟಮ್ ಸಿಗ್ಬೋದು. ಒಂದು ಫಸ್ಟ್ ಸ್ಟಾಪ್ ಈ ಹೈ ಅನ್ನ ಇಟ್ಕೊಬೇಕು, ಸೆಕೆಂಡ್ ನಮ್ ಲೈನ್ ಅನ್ನ ಇಟ್ಕೊಬಹುದು. ಒಂದು ವೇಳೆ ಈ ಟ್ರೆಂಡ್ ಲೈನ್ ಅನ್ನ ಬ್ರೇಕ್ ಆಗಿ ಮಾರ್ಕೆಟ್ ಓಪನ್ ಆದ್ರೆ, ರೀಟೆಸ್ಟ್ ಆದ ನಂತರ ನಮಗೆ ಒಳ್ಳೆ ರೀತಿಯ ಮೂವ್ಮೆಂಟ್ಸ್ ಮಾರ್ಕೆಟ್ ಅಲ್ಲಿ ಸಿಗುವ ಚಾನ್ಸಸ್ ಗಳಿವೆ. ಅದನ್ನು ನಾವು ಒಳ್ಳೆ ರೀತಿಯಲ್ಲಿ ಕ್ಯಾಪ್ಚರ್ ಮಾಡಬಹುದು. ಸೊ ನನ್ನ ಎಕ್ಸ್ಪೆಕ್ಟೇಷನ್ ನಾಳೆ ಒಳ್ಳೆ ರೀತಿಯ ಮೂವ್ಮೆಂಟಮ್ ಸಿಗಬಹುದು ಅಂತ ಮಾರ್ಕೆಟ್ ಅಲ್ಲಿ. ಅದೇನಾಗುತ್ತೆ ಅನ್ನೋದನ್ನ ನಾಳೆ ಕಂಪೇರ್ ಮಾಡಿ ನೋಡೋಣ. ಅಲ್ಲಿವರೆಗೆ ನೀವು ಈ ಲೈನ್ಸ್ ಗಳನ್ನೆಲ್ಲ ನಾವು ಟೆಲಿಗ್ರಾಮ್ ಅಲ್ಲಿ ಹಾಕಿರ್ತೀವಿ. ಟೆಲಿಗ್ರಾಮ್ ಜಾಯಿನ್ ಆಗಿ ಲೈನ್ಸ್ ಗಳ ಬಗ್ಗೆ ಸ್ವಲ್ಪ ಕಲೀರಿ, ಅದನ್ನೆಲ್ಲ ಪ್ಲಾಟ್ ಮಾಡ್ಕೊಳ್ಳಿ. ಸೊ ದಟ್ ನಾಳೆ ನಿಮ್ಗೆ ಟ್ರೇಡಿಂಗ್ ಸಕ್ಸಸ್ಫುಲ್ ಆಗಿರ್ಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.